ಯಾರೋ ಜಾತ್ರೆ ಮಾಡ್ತಾವ್ರೆ ರೋಡಲ್ಲಿ. ಅಯ್ಯೋ 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 ಅಯ್ಯೋ. ಓಕೆ ಗಾಯ್ಸ್, ಈಗ ನಾವು ಹೆರ್ಕಾಡ್ ರೀಚ್ ಆಗಿದ್ದೀವಿ. ಸೇಲಮಿಂದ ಡಿವಿಯೇಷನ್ ಇದೆ. ಸೇಲಮಿಂದ ಸ್ವಲ್ಪ ಒಂದು 30 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ ಗುರು. ಒಂದು ಸ್ವಲ್ಪ ಲೇಟ್ ಆಯಿತು ಆಲ್ರೆಡಿ. ಎಷ್ಟಾಯಿತು ಗೊತ್ತಾ ಟೈಮು? 11:30 ಆಯಿತು. ಏನು ಮೋಡ ಏನು ಇರಲ್ಲ ಅನ್ಕೋತೀನಿ. ಏನಿಲ್ಲ ಗುರು, ಏನು ಕಾಣಿಸ್ತಾ ಇಲ್ಲ. ಸುಮ್ಮನೆ ನೋಡೋಣ ಅಷ್ಟೇ. ಟೋಲ್ ಗೇಟ್ 50. ಏನು ಗುರು, ಎಲ್ಲ ತಮಿಳಲ್ಲಿ ಹಾಕ್ಬಿಟ್ರೆ ನಮ್ಗೇನು ಗುರು ಅರ್ಥ ಆಗುತ್ತೆ? ನೀವು ಸುಮ್ಮನೆ ಹೋಗ್ತಾ ಇರೋದಾ? ಬೈಕಿಗೆ ಏನಿಲ್ವಾ? ಇಲ್ಲ ಗುರು, ಬೈಕಿಗೇನು ತೊಗೊಂಡಿಲ್ಲ ನೋಡಿ. ಫುಲ್ಲು ತಮಿಳಲ್ಲಿದೆ, ಒಂದು ಅಕ್ಷರನೂ ಇಂಗ್ಲೀಷಲ್ಲಿಲ್ಲ. ನಮ್ಗೆ ಏನು ಗೊತ್ತಾಗ್ಬೇಕು ಹೇಳಿ? ತೊಗೊಬೇಕಾ ಬೇಡವಾ? ಭಾಷಾಭಿಮಾನ ಇವ್ರಿಗೆ ಜಾಸ್ತಿನೇ ಇದೆಯಪ್ಪ. ಚೆಕ್ ಪೋಸ್ಟ್ ಮಾತ್ರ ಹಾಕಿದ್ದಾರೆ, ಫಾರೆಸ್ಟ್ ಚೆಕ್ ಪೋಸ್ಟ್. ಏನು ಗುರು, ನಾವು ಫಾರೆಸ್ಟ್ಗೆ ಎಂಟ್ರಿ ಆಗ್ತಾಯಿದ್ದೀವ? ನನಗೆ ಇವಾಗಲೇ ಗೊತ್ತಾಗಿದ್ದು ನಾವು ಫಾರೆಸ್ಟ್ಗೆ ಹೋಗ್ತಾಯಿದ್ದೀವಿ ಅಂತ. ಓ, ಇನ್ನೊಂದೇನೋ ಚೆಕ್ ಪಾಯಿಂಟ್ ಇದೆ. ಡು ನಾಟ್ ಯೂಸ್ ಮೊಬೈಲ್. ಓಕೆ, ನಾವು ಯೂಸ್ ಮಾಡಲ್ಲ. ಎಷ್ಟು ದಿನ ಆಯಿತು ಗುರು ನಾವು ಬೆಟ್ಟ ಹತ್ತಿ. ನಮ್ಮ ಛೋಟಾ ರಾಕೆಟ್ ಕೂಡ ಬೆಟ್ಟ ಹತ್ತಿ ತುಂಬಾ ದಿನಗಳಾಗೋಯ್ತು. ವರ್ಷನೇ ಆಗೋಯ್ತು ಅನ್ಸುತ್ತೆ. ಮತ್ತೆ ಅವಕಾಶ ಬಂದಿದೆ. ಎಲ್ಲ ಒಣಗೋಗ್ಬಿಟ್ಟಿದೆ ಗುರು. ಮಳೆ ಬಂದಿಲ್ಲ ಅನಿಸುತ್ತೆ ಇಲ್ಲಿ. ಯಾವಾಗ ಸದ್ಯ ಇವಾಗ ಸ್ಟಾರ್ಟ್ ಅಲ್ವಾ ಮಳೆ, 1-2 ದಿನ ಬಂದಿದೆ ಅಷ್ಟೇ. ಸೊ ಇನ್ನೂ ಸ್ವಲ್ಪ ರೆಡಿ ಆಗಬೇಕು. ಮಾನ್ಸೂನ್ ರೈಡ್ ಅಂದರೆ ಮಾನ್ಸೂನ್ ರೈಡ್. ಇವಾಗ ಮಾನ್ಸೂನ್ ರೈಡ್ ಅಲ್ಲ, ಇದು ಪ್ರೀ ಮಾನ್ಸೂನ್ ರೈಡ್ ಅಂತ ಅಂದ್ಕೊಬಿಡಿ. ಮಳೆಗಾಲದಲ್ಲಿ ಬಂದರೆ ಇಲ್ಲೂ ಫಾಲ್ಸ್ ಇರುತ್ತೆ ಅನಿಸುತ್ತೆ ಗುರು. ನಾವು ಬೇಸಿಗೆಯಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ಮಳೆಗಾಲ ಸ್ಟಾರ್ಟ್ ಆಗಿದೆ, ಆದರೂ ಇನ್ನೂ ಸ್ವಲ್ಪ ಜೋರಾಗಿ ಮಳೆಗಳೆಲ್ಲ ಬರಬೇಕು ಅಂಥ ಟೈಮಲ್ಲಿ ಇಲ್ಲೆಲ್ಲ ಫಾಲ್ಸ್ ಬರುತ್ತೆ ನೋಡಿ. ಇದು ಡ್ರೈ ಫಾಲ್ಸ್, ಎಲ್ಲ ಹೊಡ್ಕೋಗ್ಬಿಟ್ಟಿದೆ. ಓಹೋ, ಇವ್ರು ನೋಡಿ ಗುರು, ಯಾರೋ ಜಾತ್ರೆ ಮಾಡ್ತಾವ್ರೆ ರೋಡಲ್ಲಿ. ಅಯ್ಯೋ 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 ಅಯ್ಯೋ. ಆ ಥರ ಮಾಡೋದೆಲ್ಲ ತಪ್ಪಲ್ವಾ ನೋಡಿ? ಯಾರೋ ಒಬ್ರು ಆ ಥರ ಮಾಡ್ತಾರೆ, ಏನೋ ಒಂದು ಎಡವಟ್ ಮಾಡ್ತಾರೆ, ಎಲ್ಲೋ ಗುತ್ತಾರೆ, ಬೀಳ್ತಾರೆ, ಏನೋ ಒಂದು ಆಗುತ್ತೆ. ಅಂಥವ್ರಿಂದ ನಮ್ಮ ಮನೆಗಳಲ್ಲೂ ಕಳಿಸಲ್ಲ, ಎಲ್ಲೋ ಆಚೆ. ಏನು ಹೇಳಿ, ಹಂಗೆ ಆಗೋದು. ಎಲ್ಲೋ ಯಾರೋ ಏನೋ ಮಾಡ್ಕೋತಾರೆ ಅಂದರೆ ನಾವು ನೋಡಿ ಇಷ್ಟೊಂದು ಜನ ಡೀಸೆಂಟಾಗಿ ಫುಲ್ಲೆಲ್ಲ ಸೇಫ್ಟಿ ಗೇರ್ಸ್ ಎಲ್ಲ ಹಾಕ್ಕೊಂಡು ನಿಧಾನಕ್ಕೆ ಹೋಗ್ಬೋತೀವಿ ಅನ್ನೋದು ನಮ್ಮ ಮನೇಲಿ ಕಳಿಸಲ್ಲ. ಯಾರೋ ಇಂಥವ್ರು ಮಾಡೋ ಕೆಲಸಗಳಿಂದ ಅಲ್ವಾ? ನೀವು ಒಳ್ಳೆ ಟೈಮಲ್ಲಿ ವಾಯ್ಸು ಕೈ ಕೊಡ್ತೈತೆ ಗುರು. ವಾಯ್ಸೇ ಬರ್ತಾಯಿಲ್ಲ ಆಚೆ. ಇಟ್ಸ್ ಅ ಫ್ಯಾಮಿಲಿ ಟೈಮ್. ವ್ಯೂ ನೋಡಿ ಗುರು, ಏನಿದೆ, ಭಯಂಕರವಾಗಿದೆ ಗುರು. ಅಲ್ಲೆಲ್ಲ ಹೋಗ್ಬೇಕಾ ನಾವು? ಅಲ್ಲೆಲ್ಲ ಹೋಗ್ತಾಯಿದೆ ರೋಡ್ಗಳು. ಅಯ್ಯೋ, ಸಖತ್ ದೂರ ಇದೆ ಗುರು. ಇನ್ನೂ ಬೇಜಾನ್ ಹೈಟ್ ಹತ್ತಬೇಕು. ಎಲ್ಲೋ ಕಾಣ್ತಾ ಇದೆ, ಇಷ್ಟೇ ಕಾಣ್ತಾ ಇದೆ ಕಾರು. ಇಲ್ಲಿ ಡ್ರೋನ್ ಆಡ್ಸಿದ್ರೆ ಏನು ಕಾಣುತ್ತೆ ನಮಗೆ? ಬರೀ ಬೆಟ್ಟ ಕಾಣುತ್ತಷ್ಟೆ. ಇಲ್ಲಿಂದ ಫುಲ್ಲು ಕರ್ವಿದೆ ಗುರು. 20 ಏನಿದು, ಭಯಂಕರ ಇದೆ ಗುರು. ಇಷ್ಟೊತ್ತು ಸ್ವಲ್ಪ ಫಾರ್ವರ್ಡ್ಗೆ ಹಂಗೆ ಹೋಗ್ತಾಯಿದ್ವಿ. ಇವಾಗ ಒಂದೇ ಕಡೆ ಏರ್ಪಿನ್ ಬೆಂಡ್ಸ್ ಇದೆ. ಇದಂತೂ ಮಸ್ತಾಗಿದೆ ಗುರು. ಇಷ್ಟೊತ್ತು ಆ ಥರ ಇರಲಿಲ್ಲ, ಒಂಥರ ಸುತ್ಕೊಂಡು ಹೋಗೋ ಥರ ಇತ್ತು, ಚೆನ್ನಾಗಿತ್ತು. ಇದು ಹಿಂಗೆ ಏರ್ಪಿನ್ ಬೆಂಡ್ಸ್ ಇದೆ, ಕಷ್ಟ ಆಗ್ತಾಯಿದೆ. ಆದರೂ ಮಜವಾಗಿದೆ. ಫಾಗ್ ಇದ್ದಾಗ ಬರಬೇಕು, ಮಸ್ತ್ ಇರುತ್ತೆ ಮಾತ್ರ. ಅಯ್ಯೋ, ಇನ್ನೂ ತುಂಬ ದೂರ ಇದೆಯಪ್ಪ. ಅಲ್ಲೆಲ್ಲ ಹತ್ತಬೇಕು ಮೇಲೆ.
ಹೋಗಿ ಅಣ್ಣ ಬೇಗ. ಮೆಲ್ಲಿಗೆ ಹೋಗ್ತಾರೆ, ನಮ್ಮ ಗಾಡಿ ಹತ್ತಲ್ಲ ಆಮೇಲೆ. ಕಾರ ಹತ್ತುತ್ತಾ ಇಲ್ವಾ? ಒಂದು ದೇವಸ್ಥಾನ ಸಿಕ್ತು ಗೈಸ್ ನಮಗೆ. ಎಲ್ಲ ಕೈ ಮುಕ್ಕೊಳ್ಳಿ. ನಮಗಂತೂ ತಿರುಗಿಸಿ ಸಾಕಾಯ್ತು ಅಂತ ಅಂದ್ಕೊಳ್ಳಿ. 13ರಲ್ಲಿದ್ದೀವಿ ಇನ್ನು. ಪರವಾಗಿಲ್ಲ, ಅವರು ಡ್ರೈವರ್ ಬಂದೈತೆ ಮೇಲಕ್ಕೆ. ವಾವ್, ಮ್ಯಾನ್ಯಲ್ ಇರಬೇಕೇನೋ. ನಿಲ್ಸ್ಬಿಟ್ಟಾದ್ರೂ ಕೇಳಬೇಕಿತ್ತು, ಅಣ್ಣ ಮ್ಯಾನ್ಯಲ್ಲ ಆಟೋಮೆಟಿಕಾ ಅಂತ. ಇಲ್ಲೇನೋ ಇಟ್ಟಿದ್ದಾರೆ ಸ್ಟೆಪ್ಪು. ಇಲ್ಲೇನು ಮಳೆ ಬರುತ್ತಾ, ನಾವು ಹತ್ಬೇಕಾ ಏನು ಗೊತ್ತಿಲ್ಲ. ಇಲ್ಲೇನೋ ಜಾಮ್ ಆಗಿದೆ. ಸದ್ಯ ಪುಣ್ಯಕ್ಕೆ ರೋಡ್ ಚೆನ್ನಾಗಿರುತ್ತೆ ಗುರು, ಇಲ್ಲೆಲ್ಲ ನೋಡ್ಕೊಂಡು ಹತ್ತಾ ಇರ್ಬೇಕಷ್ಟೆ. ಸೂಪರ್. ಈಗ ಸ್ವಲ್ಪ ತಣ್ಣಗಾಗ್ತಾಯಿದೆ ಗುರು. ಮರಗಳೆಲ್ಲ ಬಂದ್ಬಿಟ್ಟು ಕಾಫಿ ಎಲ್ಲ ಸಿಕ್ಬಿಟ್ಟಿದೆ ನಮಗೆ. ಕಾಫಿ ತೋಟ. ಅಯ್ಯೋ, ಏನು ಚೇಂಜ್ ಮಾಡಿದೆ. ನಿಧಾನಕ್ಕೆ ಬನ್ನಿ ಬಾಯ್ಸ್, ಪರವಾಗಿಲ್ಲ. ಅಯ್ಯೋ, ಫುಲ್ಲು ಕನ್ಫ್ಯೂಸ್ ಆಗಿಬಿಟ್ಟೆ ಗುರು. ಇಷ್ಟೊತ್ತು ಲೆಫ್ಟಲ್ಲಿತ್ತು ಹಳ್ಳ, ಇವಾಗ ರೈಟಲ್ಲಿ ಬಂದ್ಬಿಟ್ಟೈತೆ. ಹೆಂಗಾಯ್ತು ಇದು? ಇದಕ್ಕೆ ಏನು ಕಾರಣ? ಸೂಪರ್. ಕಾಫಿ ಚಿಕ್ಕಮಂಗ್ಳೂರು ಇದೇ ಥರ ಅನಿಸ್ತಾ ಇದೆ ನನಗೆ. ಫುಲ್ಲೆಲ್ಲ ಗಮ್ಮಂತ ಇದೆ. ಹುಷಾರಾಗಿರ್ಬೇಕು ಗುರು. ಲಾರಿ ಹತ್ರ ಬ್ರೇಕ್ ಹಿಡಿಯೋಲ್ಲ, ಆಮೇಲೆ ಫೇಲ್ ಆಗಿಬಿಟ್ರೆ ಗುದ್ಬಿಡ್ತೇನೆ. ನಿಲ್ಸೋಕ್ಕಾಗಲ್ಲ ಅಷ್ಟು ದೊಡ್ಡ ಗಾಡಿನ. ಆಮೇಲೆ ತಣ್ಣಗಾಗ್ತಾಯಿದೆ ಗುರು. ಇಷ್ಟೊತ್ತು ಎಷ್ಟು ಬಿಸಿ ಇತ್ತು ಗೊತ್ತಾ, ಬೆಂದೋಗ್ಬಿಟ್ಟಿದ್ದೆ. ಇವಾಗ ರಿಲೀಫ್ ಆಗ್ತಾಯಿದೆ. ಕೊಡಿ ಗೈಸ್, ಮೇಲೆ ಹತ್ತಿ ಬಂದಿದ್ದೀವಿ. ದೊಡ್ಡ ಊರೇ ಇದೆ ಗುರು. ಇಲ್ಲಿ ಏನೇನು ಪ್ಲೇಸ್ ಇದೆ ಅಂತ ಹುಡುಕ್ತವ್ರೆ ಹೋಗಿ ಇಬ್ಬರು ಪ್ಲ್ಯಾನ್ ಮಾಡೋರು. ಓಕೆ ಗೈಸ್, ಈಗ ತುಂಬ ದೊಡ್ಡದಾಗಿದೆ ಗುರು. ನಾವೇನೋ ನಮ್ಮೂರಲ್ಲಿ ನಂದಿ ಬೆಟ್ಟ ಇರೋ ಥರ ಇರುತ್ತೆ ಅಂತ ಅಂದ್ಕೊಂಡೆ. ಮೇಲೆ ಬಂದು ನೋಡ್ರೆ ದೊಡ್ಡ ಊರೇ ಇದೆ ಇಲ್ಲಿ. ಬೇಜಾನ್ ಪ್ಲೇಸ್ಗಳಿದ್ದಾವೆ ಇದ್ರ ಮೇಲೆ. ಸೊ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಆದಷ್ಟು ಬೇಗ ನಾವು ಮತ್ತೆ ಸೇಲಂಗೆ ಹೋಗಿ ಸ್ಟೇ ಮಾಡಬೇಕು. ಅದು ಇವತ್ತಿನ ಪ್ಲ್ಯಾನು. ಫಸ್ಟ್ ಪ್ಲೇಸು ಲೇಡೀಸ್ ಸೀಟ್ ಅಂತೆ ಗುರು, ಯಾವುದೋ ವ್ಯೂ ಪಾಯಿಂಟು. ಸೊ ಲೇಡೀಸು ಅಲ್ಲೂ ಕೂಡ ಸಪ್ರೇಟ್ ಮಾಡ್ಕೊಂಬಿಟ್ಟಿದ್ದಾರೆ ನೋಡಿ. ಲೇಡೀಸ್ ಸೀಟು ಜೆಂಟ್ಸ್ ಸೀಟು ಅಂತ ಸಪ್ರೇಟಾಗಿ ಇದೆ ಅಲ್ಲಿ. ಸೊ ಅದು ನೋಡಿಕೊಂಡು ಮುಂದೆ ಹೋಗೋಣ. ಒಂದು ಕಿಲಿಯೂರು ಫಾಲ್ಸ್ ಅಂತ ಇದೆ. ಆ ಫಾಲ್ಸಲ್ಲಿ ಏನೂ ನೀರಿಲ್ವಂತೆ, ಸುಮ್ಮನೆ ಇಳಿಯೋದು ಹತ್ತೋದು ಟೈಮ್ ವೇಸ್ಟ್ ಅಂತ ಅಂದರು ಹೋಗಿ ಬಂದಿರೋರು. ಏನೇನು ಫಾಲ್ಸಲ್ಲಿ ನೀರಿಲ್ಲ ಅಂದರೆ ಏನಕ್ಕೆ ಇಳಿಯೋದು ಅಂತ ನಾವು ಸ್ಕಿಪ್ ಮಾಡ್ತಾಯಿದ್ದೀವಿ. ಮಳೆಗಾಲದಲ್ಲಿ ಏನಾದರೂ ಬಂದರೆ ನೀವು ಒಂದು ಸಲ ವಿಸಿಟ್ ಮಾಡಿ ಕಿಲಿಯೂರು ಫಾಲ್ಸ್. ನನಗೆ ಗೊತ್ತಿಲ್ಲ, ಫೋಟೋಸ್ ಏನಾದರೂ ಸಿಕ್ಕರೆ ಗೂಗಲಲ್ಲಿ ಹಾಕ್ತೀನಿ. ನೋಡಿ ಗುರು, ಎಷ್ಟು ದೊಡ್ಡದಾಗಿದೆ ಊರು ಬೆಟ್ಟದ ಮೇಲೆ. ಅಬ್ಬಾ, ಸೈಕ್ ಊರು. ಗೈಸ್, ಈಗ ನಾವು ಲೇಡೀಸ್ ಸೀಟನ್ನು ಮುಗಿಸ್ಕೊಂಡು ಜೆಂಟ್ಸ್ ಸೀಟು ನೋಡೋದು ಬೇಡ ಅಂತ ಅನ್ನಿಸ್ತು. ಏನು ಅದೇ ಹೋಗಿ ಬಂದಿರೋ ವ್ಯೂ ಪಾಯಿಂಟ್ಗಳು ಅಷ್ಟೇ. ಅದು ಅಲ್ಲೊಂದು ಟೆಲಿಸ್ಕೋಪ್ ಬೇರೆ ಇಟ್ಟಿದ್ದಾರೆ, ಅದಕ್ಕೆ 10 ರೂಪಾಯಿ ಕೊಡಬೇಕು ಚಾರ್ಜಸ್ ನೋಡೋಕ್ಕೆ.
ಸೊ ನಾವೇ ನೋಡೋಕೆ ಹೋಗಲಿಲ್ಲ, ಹಂಗೆ ಕಣ್ಣಲ್ಲೇ ನೋಡಿದ್ವಿ. ಅದು ನಾವು ಬಂದಿರ್ತೀವಲ್ಲ ಆ ರೋಡಿದೆ, ಅಲ್ಲಿ ಸೆಂಟ್ರಲ್ ನಾನು ಡ್ರೋನ್ ಹಾಸ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಯಾವ ಥರ ಇತ್ತು ರೋಡು ಅಂತ. ಸೊ ಅದೇ ವ್ಯೂ ಅಲ್ಲಿಂದ ಕಾಣುತ್ತಷ್ಟೇ. ಅದು ನೋಡಿಕೊಂಡು ನೆಕ್ಸ್ಟ್ ಈಗ ನಾವು ಪಗೋಡ ವ್ಯೂ ಪಾಯಿಂಟ್ ಅಂತ ಗುರು, ಯಾವುದೋ ಈ ಹೆಸ್ರುಗಳೇ ಸೈಕ್ ಆಗಿದೆ ಗುರು. ನಾನು ಪಕೋಡ ಅಂತ ಅನ್ಕೊಂಬಿಟ್ಟಿದ್ದೀನಿ, ಅವಾಗಿಂದ ಪಕೋಡ ಅಂತ ಇದ್ದೀನಿ. ಅದು ಪಗೋಡ ಅಂತೆ ಪಗೋಡ ವ್ಯೂ ಪಾಯಿಂಟ್ ಅಂತ ಒಂದಿದೆ, ಅಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಅದು ಯಾವ ಥರ ಕ್ರೇಜಿ ಆಗಿರುತ್ತೆ ಅಂತ ಗೊತ್ತಿಲ್ಲ, ಹೆಸರೇ ಕ್ರೇಜಿಯಾಗಿದೆ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ. ವೆಯ್ಟ್ ಆ್ಯಂಡ್ ಸಿ. ಪಾರ್ಕ್ ಇದೆ ಗುರು, 1000 ರೂಪಾಯಿ ಅಂತೆ, 70% ಆಫು ಫುಲ್ಲು. ಬೆಳಗ್ಗೆ 9:30 ಇಂದ 5:30ವರೆಗೂ ಇರುತ್ತೆ. ನೈಟ್ ಪಾರ್ಕು 6:30 ಇಂದ 9:30ವರೆಗೂ ಇರುತ್ತೆ. ಏನೊಂದು ಗ್ಲಾಸ್ ಹೌಸ್ ಒಂದು ಮಾಡಿದ್ದಾರೆ, ಅಲ್ಲೋಗಿ ವ್ಯೂ ನೋಡ್ಬೋದು. ಮತ್ತು ಒಂದು ಸ್ವಲ್ಪ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದಾವೆ. ಸೊ ನೀವು ಬೇಕಾದರೆ ಬಂದು ಟ್ರೈ ಮಾಡಿ. ನಮ್ಗೆ ಅಷ್ಟೊಂದೆಲ್ಲ ಟ್ರೈಮ್ ಇಲ್ಲ, ನಾವು ಹೊರಡ್ತಾ ಇದ್ದೀವಿ. ನೀವು ಒಂದ್ಸಲ ಫ್ರೀಯಾಗಿ ಬಂದಾಗ ಮಕ್ಕಳ ಜೊತೆ ಆಟಾಡಿ. ಪಗೋಡ ವ್ಯೂ ಪಾಯಿಂಟ್ ಹೋಗೋ ದಾರಿಲಿ ಸಿಗುತ್ತೆ ಲೆಫ್ಟ್ ಸೈಡಲ್ಲಿ. ಓಕೆ, ಬಂಜಿ ಜಂಪಿಂಗ್ ಎಲ್ಲ ಐತಂತೆ ಗುರು, ಎಲ್ಲಿಂದ ಎಲ್ಲಿಗೆ ಬಿಡಿಸ್ತಾರೆ ಗುರು. ಸೈಕಲ್ ನೋಡಿ ಹೆಂಗೆ ಹೋಗ್ತಾ ಇದೆ, ಚೆನ್ನಾಗಿದೆ. ಅಂದರೆ ಅಲ್ಲೇ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಗುರು. ಎಷ್ಟೊಂದು ಜನ ಲೈನಾಗಿ ನಿಂತಿದ್ದಾರೆ ನೋಡಿ, ಇನ್ನು ಅಲ್ಲೇ ಜಾಸ್ತಿ ನಮಗೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಸೊ ನೀವು ಇದಕ್ಕೋಸ್ಕರನೇ ಅಂತಲೇ ಬಂದರೆ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಓಹೋ, ಬಂಜಿ ಜಂಪಿಂಗ್ ಅಂದರೆ ಇದಾ ಗುರು? ನಾನೇನೋ ಬೆಟ್ಟದ ಮೇಲೆ ಬೀಳಿಸ್ತಾರೆ ಅಂದರೆ ಇಲ್ಲಿಂದ ಬೀಳಿಸ್ತಾರಾ? ಓಹೋ ಗಾಡ್, ಕ್ರೇಜಿ. ಸ್ಟ್ರೈಟ್ ಹಾಕೋರು ಗುರು, ಬಿದ್ದಿದವ್ರು ಏನು ಮಾಡೋದು? ಇಲ್ಲಿ 2 ಕಾರ್ ಪಾಸ್ ಆಗೋಲ್ಲ ಗುರು, ಅದಕ್ಕೆ ವೆಯ್ಟ್ ಮಾಡ್ತವ್ರೆ ಎಷ್ಟೊಂದು ಜನ. ಒಂದೇ ಕಾರ್ ಹೋಗುತ್ತೆ, ಇಲ್ಲ ಕೇರ್ಫುಲ್ಲಾಗಿ ಹೋಗ್ಬೋದು. ಯಾಕೋ ರಿಸ್ಕ್ ತಗೋತಾಯಿಲ್ಲ ಜನ, ಒಂದೊಂದೇ ಕಾರೇ ಪಾಸ್ ಆಗ್ತಾಯಿದೆ ನಿಧಾನಕ್ಕೆ. ಅದಕ್ಕೆ ನೋಡಿ ಗೈಸ್, ಇದೆ ಪಗೋಡ ವ್ಯೂ ಪಾಯಿಂಟ್ಸ್. ಪಕೋಡ ಅಂತ ಅಂದ್ಕೊಂಬಿಟ್ಟಿದ್ದೆ ಇಷ್ಟೊತ್ತು ನಾನು. ಅದು ಪಕೋಡ ಅಂದ್ಕೊಂಬಿಟ್ಟಿದ್ದೆ ನಾನು ಇಷ್ಟೊತ್ತು, ಅದು ಪಗೋಡ ವ್ಯೂ ಪಾಯಿಂಟ್. ಪಗೋಡ ವ್ಯೂ ಪಾಯಿಂಟ್ ಅಂದರೆ ಇದೆ ಗುರು, ಕಾಣಿಸ್ತಾ ಇದೆಯಾ ಏನಾದರೂ? ತಣ್ಣಗಿದೆ ಗುರು, ಮಾಮೂಲಿ ವ್ಯೂ ಅಷ್ಟೇ. ಬೆಳಿಗ್ಗೆ ಬಂದರೆ ಏನಾದರೂ ಚೆನ್ನಾಗಿರುತ್ತೆ ಏನೋ ಗೊತ್ತಿಲ್ಲ. ನಮ್ಮ ಗಾಡಿಗಳೆಲ್ಲ ಅಲ್ಲಿದೆ. ಗೈಸ್ ಮತ್ತೆ ಜಾಮ್ ಆಗಿದೆ ಗೈಸ್. ಈಗ ವಾಪಸ್ ಹೋಗ್ತಾ ಇದ್ದೀವಿ ನಾವು. ಪಗೋಡ ವ್ಯೂ ಪಾಯಿಂಟನ್ನು ನೋಡಿಕೊಂಡು ಒಂದು ಐಸ್ ಕ್ರೀಮ್ ಹಾಕ್ಕೊಂಬಿಟ್ಟು ಕೋಲ್ಡಲ್ಲಿ ಮತ್ತೆ ಕೋಲ್ಡ್ ಆಗಲಿ ಅಂತ ಈಗ ವಾಪಸ್ಸು ಮತ್ತೆ ಸೇರಮ್ ಕಡೆ ಹೊರಟಿದ್ವಿ. ಎಷ್ಟು ದೊಡ್ಡದಾಗಿದೆ ಗುರು, ಮೇಲೆ ಇದು ಎರ್ಕಾಡು ಒಂದು ಊರೇ ಇದೆ ಗುರು, ಬೇಜಾನ್ ಪ್ಲೇಸ್ಗಳಿದೆ ಇಲ್ಲಂತೂ. ಸೊ ನೀವು ಒಂದಿನ ಆರಾಮಾಗಿ ಹಾಲ್ಟ್ ಆಗಿಬಿಟ್ಟು ಸ್ಟೇ ಮಾಡಿ ಎಲ್ಲ ಜಾಗ ಸುತ್ತಾಡಿ ಗುರು. ಬೆಳಗ್ಗೆನೇ ಬಂದರೆ ವ್ಯೂ ಪಾಯಿಂಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ 1 ಗಂಟೆ ಆಗೋಯ್ತಲ್ವಾ, ಆಲ್ಮೋಸ್ಟ್ 2 ಗಂಟೆ ಆಗ್ತಾಯಿದೆ. ಎಲ್ಲ ವ್ಯೂ ಪಾಯಿಂಟ್ ಎಲ್ಲ ಒಂಥರ ಕಾಣ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇಲ್ಲ ಅಷ್ಟೊಂದು. ಅದಕ್ಕೆ ನಾವೀಗ ವಾಪಸ್ ಹೋಗ್ತಾ ಇದ್ದೀವಿ ಪಗೋಡ ನೋಡಿಕೊಂಡು. ಈಗ ಫಸ್ಟ್ ಏನಾದರೂ ಊಟಕ್ಕೆ ಹಾಕಬೇಕು. ಸೊ ಊಟ ತಿನ್ಕೊಂಬಿಟ್ಟು ಮತ್ತೆ ಸಿಗ್ತೀನಿ, ವೆಯ್ಟ್ ಮಾಡ್ತಾಯಿರಿ. ವಾಪಸ್ಸು ಇಳಿಬೇಕಾದ್ರೆ ಒಂದು ಏರ್ಪಿನ್ ಬೆಂಚ್ ಹತ್ರ ನಿಲ್ಲಿಸ್ಬಿಟ್ಟು ಡ್ರೋನ್ ಹಾರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಕಾರಲ್ಲೆಲ್ಲ ಬಂದರೆ ಕಷ್ಟ ಆಗೋದು. ಇಲ್ಲಿ ನೋಡಿ ಎಷ್ಟೊಂದು ಕಾರ್ ನಿಂತಿದೆ. ಇಲ್ಲಿ ನಮ್ಮದು ಕಾರ್ ತಂದಿದ್ರೆ ಇಲ್ಲೇ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಬೈಕಲ್ಲಿ ಹೋಗ್ಬೇಕಾಯಿತು, ಆ ಥರ ಆಗ್ಬಿಟ್ಟಿರೋದು. ಇಲ್ಲೇ ಇದೆ ಸೆಲ್ವಮ್ ಹೋಟೆಲ್ ಸೆಲ್ವಮ್ ಗುರು. ಬ್ರೇಕ್ಫಾಸ್ಟ್ ಟೈಮು 8:00 ಇಂದ 9:00, ಲಂಚ್ ಟೈಮು 12:00 ಇಂದ 3 ಗಂಟೆ, ಡಿನ್ನರು 7 ಗಂಟೆಯಿಂದ 9 ಗಂಟೆ. ಸಕ್ಕತ್ತಾಗಿರುತ್ತೆ, ಬಂದು ಒಂದು ಸಲ ತಿನ್ಕೊಂಬಿಡಿ. ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಸ್ಟ್ರೈಟ್ ಬಂದರೆ ಬಸ್ ಸ್ಟಾಪ್ ರೂಟಲ್ಲೇ ಇರೋದು. ಒಳ್ಳೆ ಟೇಸ್ಟ್ ಇತ್ತು, ಕ್ವಾಂಟಿಟಿನೂ ಚೆನ್ನಾಗಿತ್ತು. ಅಪ್ಪ ಬಟ್ ವೆಯ್ಟ್ ಮಾಡಬೇಕು ಗುರು, ಟೇಬಲ್ ಇಲ್ಲ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ರೆ ಟೇಬಲ್ ಅಲಾಟ್ ಮಾಡ್ತಾರೆ, ಆಮೇಲೆ ಕೂತ್ಕೊಂಡು ಪೀಸಾಗಿ ತಿನ್ಕೊಂಡು ಹೋಗ್ಬೋದು.
ಅಷ್ಟೇ ಗುರು, ನಾವು ತಿಂದಾಯಿತು, ಈಗ ಓಡ್ತಾ ಇದ್ದೀವಿ. ಮತ್ತೆ ಹೋಗ್ತಾ ಹೋಗ್ತಾ ಮಾತಾಡೋಣ. ಮ್ಯಾಪಲ್ಲಿ ನೋಡು ಗುರು ರೋಡು ಹೆಂಗಿದೆ ಅಂತ. ಏನು ಗುರು ಇದು ರೋಡಾ? ಅಯ್ಯೋ 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 ಜಾತ್ರೆ ಗುರು. ಗೈಸ್, ಈಗ ನಾವು ಈ ಥರ ಇರೋ ಪ್ಲೇಸಲ್ಲಿ ಡ್ರೋನ್ ಆಡಿಸ್ತಾ ಇದ್ದೀವಿ. ನೋಡೋಣ ಯಾವ ಥರ ಬರುತ್ತೆ ಫುಟೇಜಸ್ ಅಂತ. ಸ್ವಲ್ಪ ಟೈಮ್ ತೊಗೊಳುತ್ತೆ, ವೆಯ್ಟ್ ಮಾಡಿ. ಚಾರ್ಜಿಂಗ್ ಬರ್ತಾ ಇಲ್ಲ. ಕೊಲ್ಲಿ ಹಿಂಸೆ ಬರ್ತಾಯಿತ್ತು ಗುರು ಬಾಯಿಗೆ. ಅದೇ ಥರ ಐತೆ ಇದರಲ್ಲೂ ಏರ್ಪಿನ್ ಬೆಂಟ್ಸ್. ಇದೇನಂತಾರೆ ಎರ್ಕಾಡ್. ಈಗ ನಾವು ಮುಗಿಸ್ಕೊಂಡು ಡೌನ್ ಇಳಿತಾ ಇದ್ದೀವಿ. ಡ್ರೋನ್ ಎಲ್ಲ ಹಾರಿಸಿದ್ದೆ, ಮಸ್ತಾಗಿ ಬಂತು ಗುರು. ವ್ಯೂ ಅಂತೂ ಸಖತ್ತಾಗಿದೆ. ಮಳೆಗಾಲದಲ್ಲಿ ಬಂದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇವಾಗ ಒಂದು ಸ್ವಲ್ಪ ಗ್ರೀನರಿ ಕಮ್ಮಿ ಅಂತ ಅನ್ನಿಸ್ತು. ಮತ್ತು ಫಾಲ್ಸ್ ಎಲ್ಲ ಬತ್ತೋಗ್ಬಿಟ್ಟಿದೆ. ಸೊ ಯಾವುದ್ರಲ್ಲೂ ಕೂಡ ನೀರಿಲ್ಲ. ನೀವು ಮೇಲೆ ಅಂತ ಅದು ನೋಡುವಂಥದ್ದು ಏನಿಲ್ಲ ಗುರು, ಒಂಥರ ಹಿಲ್ ಸ್ಟೇಷನ್ ಅಷ್ಟೇ ಎರ್ಕಾಡ್ ಅನ್ನೋದು. ಒಂದು ಹಿಲ್ ಸ್ಟೇಷನ್ ಮೇಲೆಗಡೆ ಒಂದು ಸ್ವಲ್ಪ ಕೋಲ್ಡ್ ಇರುತ್ತೆ. ಎಷ್ಟು ಹೈಟ್ ಇದೆ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ನಾವು ಗೂಗಲಲ್ಲಿ ನೋಡಲಿಲ್ಲ. ಏನೋ ಸಿ ಲೆವೆಲಿಂದ ಎಷ್ಟು ಹೈಟ್ ಇದೆ ಅಂತ. ಸೊ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಕೋಲ್ಡಾಗಿ. ಮಾರ್ನಿಂಗ್ ವ್ಯೂ ಚೆನ್ನಾಗಿರುತ್ತೆ, ಈವ್ನಿಂಗು ವ್ಯೂನೂ ಚೆನ್ನಾಗಿರುತ್ತೆ. ಸೊ ಅಲ್ಲೇ ಸ್ಟೇ ಆಗಿ ಆ ಥರ ವ್ಯೂಸ್ ಎಲ್ಲ ನೋಡಿಕೊಂಡು, ಮತ್ತು ಚಿಕ್ಕ ರೆಸಾರ್ಟ್ಗಳು, ಮತ್ತು ಗೇಮ್ಸ್ ಆಡೋ ಥರ ಪಾರ್ಕ್ಗಳು, ಬಟಾನಿಕಲ್ ಗಾರ್ಡನು, ಅದು ಇದು ಎಲ್ಲ ಇದೆ ಗುರು. ಇದೆಲ್ಲ ನೋಡಿಕೊಂಡು ಒನ್ ಡೇ ಆರಾಮಾಗಿ ನೀವು ಟೈಮ್ನ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಡೇ ಸನ್ರೈಸನ್ನು ನೋಡಿಕೊಂಡು ವಾಪಸ್ ಬರೋ ಥರ ಏನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಡ್ರೋನ್ ವ್ಯೂ ಹಾಕ್ತೀನಿ ನೋಡಿ. ಮ್ಯಾಪಲ್ಲಿ ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ ಭಯನೇ ಆಗ್ತಾಯಿದೆ ಗಾಡಿ ಓಡಿಸೋಕ್ಕೆ, ಆ ರೇಂಜಿಗಿದೆ. ಸೊ ಓಕೆ, ಸಿಗುವ ಮತ್ತೆ. ಒಂದು ಸಕ್ಸಸ್ಫುಲ್ ಪ್ಲೇಸನ್ನು ಕಂಪ್ಲೀಟ್ ಮಾಡಿದ್ದೀವಿ ಇವತ್ತು, ಎರ್ಕಾಡ್. ಸೊ ಮುಂದಿನ ಹಿಲ್ ಸ್ಟೇಷನ್ನು ಕೊಲ್ಲಿ ಹಿಲ್ಸ್ ಅಂತ. ನಾಳೆ ಹೋಗ್ತಿದ್ದೀವಿ. ಇವತ್ತು ಸೇಲಂವರೆಗೂ ಹೋಗಿ ಸ್ಟೇ ಮಾಡ್ತೀವಿ. ಸೊ ಹೋಪ್ಫುಲ್ಲಿ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರೆಲ್ಲ ಹೊಸ ಯೂಟ್ಯೂಬರ್ಸು ನಮ್ಮ ಚಾನಲ್ಸ್ನ ನೋಡ್ತಾ ಇದ್ದರೆ, ನಮ್ಮ ಚಾನಲಲ್ಲಿರೋ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ಮತ್ತೆ ಸಿಗ್ತೀನಿ ನಾನು ಮುಂದಿನ ವೀಡಿಯೋಸಲ್ಲಿ. ಮತ್ತೆ ಸಿಗ್ತೀನಿ ನಾನು ನಾಳೆ. ಸ್ಟೇ ಆಗೋಷ್ಟರಲ್ಲಿ ಏನೇನಾಗುತ್ತೋ ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡಿ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.